ಅಕ್ಕ ಅಕ್ಕ, ಯಾಕೆ ಕಣ್ಣಲ್ಲಿ ನೀರು, ಯಾಕೆ ಕಣ್ಣಲ್ಲಿ ನೀರು ಆಗ್ತಾ ಇದೆಯಾ? ಅಳೋ ಅಂಥದ್ದು ಏನಾಗೈತೆ ನಿನಗೆ? ಹಾಂ, ಇಷ್ಟೊಂದೆಲ್ಲ ಧೈರ್ಯ ಹೇಳಿದ್ಮೇಲೂ ಇನ್ನೂ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇದ್ದಲ್ಲ. ಹಾಂ, ನಾವು ಇಷ್ಟೊಂದೆಲ್ಲ ಅವಾಗಿಂದ ಧೈರ್ಯ ಹೇಳಿದ್ವಿ ಎಲ್ಲರೂ, ಅಪ್ಪಯ್ಯ ಆಗಿರ್ಬೋದು, ನಾನಾಗಿರ್ಬೋದು, ಚಿಕ್ಕಮ್ಮ, ಅದೃಷ್ಟ, ಎಲ್ಲರೂ ಇಷ್ಟೊಂದೆಲ್ಲ ಧೈರ್ಯ ಹೇಳಿದ್ಮೇಲೂ ನೀನು ಯಾಕಕ್ಕ ಮತ್ತೆ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಾ? ಈ ರೀತಿ ಎಲ್ಲ ಕಣ್ಣಲ್ಲಿ ನೀರು ಹಾಕೋದು ಈ ರೀತಿ ನನಗೆ ನೋಡೋಕ್ಕಾಗಲ್ಲ. ನಿನ್ನ ಕಣ್ಣಲ್ಲಿ ನೀರು ಹಾಕ್ಬೇಡ. ನೀನು ಯಾವಾಗಲೂ ಆ್ಯಕ್ಟಿವ್ ಆಗಿ ಚೆನ್ನಾಗಿರೋದು ನೋಡು, ಯೋಚನೆ ಮಾಡಬೇಡ ಅಂತೇಳಿ ಅಷ್ಟೆಲ್ಲ ಅವಾಗಿಂದ ಬುದ್ಧಿ ಹೇಳಿದ್ರು ನೀನು ಏನಕ್ಕ, ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು, ಅಯ್ಯೋ ದೇವ್ರೆ, ನನಗೆ ಹೇಳೋಕ್ಕಾಗಲ್ಲ ಅಕ್ಕ ನಿನಗೆ. ಏನೇ ಅಂದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಅದೇ ಯೋಚನೆ ಬರುತ್ತೆ ಗೊತ್ತಾ. ಹಾಂ, ಏನೇ ಅಂತಂದ್ರೂ ಅದನ್ನ ತಲೆಯಿಂದ ತೆಗ್ದಾಕ್ಬೇಕು ಅಂತ ಅಂದ್ಕೊಂಡ್ರು ಆದರೆ ಅದನ್ನ ಆ ವಿಷಯನ ತಲೆಯಿಂದ ತೆಗ್ದಾಕಕ್ಕಾಗ್ತಾ ಇಲ್ಲ. ಯಾಕಂದರೆ ನಮ್ಮನೇಲಿ ನಾವಿದ್ರೂ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಥರ ನೋಡ್ತಾ ಇದ್ದಾರೆ ಅಂತಂದರೆ, ಗಂಡು ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿ ಒಂಥರ ಮಾತಾಡೋ ಅಂಥ ಜನಗಳು ಇರ್ತಾರಲ್ಲ, ಮಾತಾಡ್ತಾರೆ. ಅದನ್ನು ನನ್ನ ಕಿವಿಯಿಂದ ಕೇಳಿಸ್ಕೊಳಕ್ಕಾಗಲ್ಲ ಗೊತ್ತಾ. ನಾವು ಮನೇಲಿ ಚೆನ್ನಾಗಿದ್ರು ಅಕ್ಕಪಕ್ಕದವ್ರು ಸುಚ್ಚಿ ಮಾತಾಡ್ತಿರ್ತಾರಲ್ಲ, ಗಂಡು ಬಿಟ್ಟು ಬಂದಿದ್ದಾಳೆ ಅಂತೇಳಿ ಅಂತಿರ್ತಾರಲ್ಲ, ಅದನ್ನು ಮಾತ್ರ ನನ್ನ ಕೈಲಿಂದನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಗೊತ್ತಾ. ತುಂಬ ಬೇಜಾರಾಗ್ತಾ ಐತೆ. ಹೇಳಲಿಲ್ವಾ, ಯಾವಳು ಎಷ್ಟಾದರೂ ಮಾತಾಡಲಿ, ಯಾವನ್ ಏನು ಮಾತಾಡಿದ್ರು, ಗಂಡನ್ ಬಿಟ್ಟು ಬಂದಿದ್ರು ನಾ ಅವ್ರ ಮನೆಗೇನು ಹೋಗಿಲ್ಲ, ನಮ್ಮ ಮನೆಗೆ ಬಂದಿದ್ಯಾ ಅಂದಮೇಲೆ ನೀನು ಏನಕ್ಕೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಅಳ್ತಾ ಕೂತ್ಕೊಂಡಿದ್ಯಾ? ಹಾಂ, ನಾನಿದ್ದೀನಿ ಅಕ್ಕ, ನಾನಿದ್ದೀನಿ. ನಿನಗೇನಾದ್ರೂ ಇವತ್ತು ನಾನು ಇಂಥ ಸ್ಥಾನದಲ್ಲಿ ಇದ್ದೀನಿ. ನಾನು ಒಂದು ಕೆಲಸ ಮಾಡ್ಕೊಂಡು ಇಂಥ ಸ್ಥಾನಕ್ಕೆ ಬಂದಿದ್ದೀನಿ, ನಾನು ಇಲ್ಲಿ ಲೆವೆಲಾಗಿದ್ದೀನಿ ಅಂತಂದರೆ ಅದಕ್ಕೆ ನೀನೇ ಕಾರಣ ಅಕ್ಕ. ಇವತ್ತು ನೀನು ಇಲ್ಲ ಅಂದಿದ್ರೆ ನಾನಾಗಲಿ ಅಪ್ಪಯ್ಯ ಆಗಲಿ ಇಬ್ಬರೂ ಇಲ್ಲ ಅಕ್ಕ. ನೀನು ಇರೋದಕ್ಕೆ ನಾವು ಇಷ್ಟು ಚೆನ್ನಾಗಿರೋದು, ಇಷ್ಟು ನಾವು ಹಿಂಗೆ ಬೆಳೆಯೋದಕ್ಕೆ ಸಾಧ್ಯ ಆಗಿರೋದು. ನಿನ್ನ ಸಪೋರ್ಟ್ ಇಲ್ಲ ಅಂದಿದ್ರೆ ನಾವು ಇವತ್ತು ಏನೂ ಮಾಡೋಕ್ಕಾಗ್ತಿರ್ಲಿಲ್ವ ಗೊತ್ತಾ. ಏನೇ ಅಂದ್ರೂ ನನಗೆ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಎಷ್ಟೇ ನಾನು ಮನಸ್ಸಿಂದ ತೆಗ್ದಾಕಿದ್ರು ಅವ್ರು ಯಾಕೆ ಈ ರೀತಿ ಮಾಡಿದರು, ಯಾಕೆ ಈ ರೀತಿ ನಾವು ಮಾತಾಡಿದ್ದು ತಪ್ಪಲ್ವಾ, ಅವರು ಮಾತಾಡಬಾರ್ದಾಗಿತ್ತು ಅಂತ ಅದೇ ಮನ್ಸಿಗೆ ಬರ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದೇ ಮನ್ಸಿಗೆ ಬರ್ತಾಯಿದೆ ಗೊತ್ತಾ. ತುಂಬ ಒಂಥರ ಬೇಜಾರಾಗ್ತಾಯಿದೆ. ಕಣ್ಣೀರು ಹಾಕ್ಬೇಡ ಅಕ್ಕ, ನೀನ ಹತ್ರ ನನಗೂ ತುಂಬ ಅಳು ಬರ್ತೈತೆ. ನೀನು ಅಳೋದನ್ನ ನನ್ನ ಕೈಲಿಂದ ಯಾವತ್ತೂ ನೋಡಿ ಸಹಿಸ್ಕೊಳಕ್ಕಾಗಲ್ಲ. ನೀನು ಅಳಬೇಡ ಅಕ್ಕ, ಪ್ಲೀಸ್ ಕಣ್ಣೀರು ಹಾಕ್ಬೇಡ. ನೀನು ಅಳಬೇಡ ಅಕ್ಕ, ನೀನು ಅಳಬೇಡ, ಕಣ್ಣೀರು ಹಾಕ್ಬೇಡ ಅಕ್ಕ, ಪ್ಲೀಸ್ ಕಣ್ಣೀರು ಹಾಕ್ಬೇಡ. ನನಗೆ ನೀನು ಅಳೋದು ನೋಡಿ ಸಹಿಸ್ಕೊಳಕ್ಕಾಗಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ. ಬೇಡ ಅಕ್ಕ, ನಿನ್ನ ಕಣ್ಣಲ್ಲಿ ನೀರು ಹಾಕ್ಬೇಡ. ಇವತ್ತು ನಾನು ಹಿಂಗೆ ಬೆಳೆದು ನಿಂತ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ನೀನೇ ಕಾರಣ. ಅವತ್ತು ನೀನು ಇಲ್ಲ ಅಂದಿದ್ರೆ ನಮ್ಮ ಚಿಕ್ಕಮ್ಮ ಕೊಡೋ ಕಾಟಕ್ಕೆ ಇವತ್ತು ನಾನು ಏನು ಆಗ್ತಿದ್ದೋ. ಇವತ್ತು ನೀನು ನಾನು ಬೆಳೆಸಲಿಲ್ಲ ಅಂದಿದ್ರೆ ಇವತ್ತು ನಾನು ನಿನ್ನ ಮಾತ್ರ ಎಂಥ ಕಷ್ಟ ಬರಲಿ, ಬೇಕಾದ್ರೆ ನಾನು ನೇಣ್ತೀನಿ, ಬೇಕಾದರೂ ಬಿಡ್ತೀನಿ, ನಿನ್ನ ಮಾತ್ರ ನಾನು ಬಿಡ ಅಂತ ಅಷ್ಟು ನನಗೆ ಇದಿಲ್ಲ ಅಕ್ಕ. ನಾನು ನಿನ್ನ ಕೈ ಬಿಡೋದಿಲ್ಲ, ಯಾವತ್ತೂ ನಾನು ನಿನ್ನ ಕೈ ಬಿಡೋದಿಲ್ಲ. ನೀನು ಧೈರ್ಯವಾಗಿರಕ್ಕ. ಯಾಕೆ, ಏನಾಯಿತು ಮತ್ತೆ ಹೇಳ್ತಾ ಆಯ್ತಾ? ಅಯ್ಯೋ, ನಾನು ಹೇಳ್ತೀನಿ ತಲೆ ಕೆಡಿಸ್ಕೋಬೇಡ ಅಂತ. ಅವಳು ಯಾವಳು ಆ ತಾರು ಅಂಜಲಿ ಅಂದರು ಅಂತೇಳಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೊಳ್ತಾ ಕೂಕೊಂಡ್ರೆ ಅಂದರು ಅಂಬ್ಲೇಳು ಅಂಬವರೆಲ್ಲ ಏನು ಬಂದು ಅನ್ನ ಹಾಕಲ್ಲ. ನೀನು ಯಾಕಕ್ಕ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೇಳ್ತಾ ಇದೀಯ? ಅಯ್ಯೋ, ಸುಮ್ಮನೆ ಇಲ್ಲಿ ಇದ್ದೆ, ಈಗ ಇಲ್ಲಿ ಹೊರಗೆಲ್ಲ ಹೋಗ್ಲೇಬೇಡ ನೀನು. ಯಾರ ಮನೆ ಹತ್ರನೂ ಹೋಗ್ಲೇಬೇಡ. ಬಾ, ಸುಮ್ಮನೆ ಹೊಲ್ದ ಹತ್ರ ಹೋಗ್ಬಿಡೋಣ. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ಹೊಲ್ದ ಹತ್ರ ಹೋಗ್ಬಿಡೋಣ. ಹೊಲ್ದ ಹತ್ರ ಹೋಗ್ಬಿಟ್ಟು ಸಂಜೆ ಮನೆಗೆ ಬರೋಕ್ಕಾಗುತ್ತೆ. ಬಾ, ಈಗ ಇಲ್ಲಿ ಹಂಗೆ ಮತ್ತೆ ಜನ, ನಾವು ಸುಮ್ಮನೆ ಇದ್ರು ಮನೆಗೆ ನಾವು ಸುಮ್ಮನೆ ಇದ್ರೂ ಹಿಂಗೆ ಅಕ್ಕಪಕ್ಕದವ್ರ ಜನ ಸುಮ್ಮನೆ ಇರೋದಿಲ್ಲ. ಯಾಕಂದರೆ ಹೊಟ್ಟೆ ಕಿಚ್ಚು. ಯಾಕಂದರೆ ಮೊದಲೇ ನಮ್ಮನ್ನು ನೋಡಿ ಆಗೋದಿಲ್ಲ, ಏನಾದರೂ ಮಾಡ್ಕೊಂಡು ತಿಂತಾರಲ್ಲ ಅಂಬ ನೋಡಿ ಹೊಟ್ಟೆ ಕಿಚ್ಚಿಗಾದ್ರೂ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಅದಕ್ಕೆ ಅಕ್ಕ ಸುಮ್ಮನೆ ಹೊಲ್ತಕ್ಕೆ ಹೋಗೋಣ ಬಂದುಬಿಡ್ರಿ ರೀ. ಸುಮ್ಮನೆ ಬೆಳಗ್ಗೆ ಹೋದರೂ ನಾವು ಸಾಯಂಕಾಲ ಗಂಟೆ ಹೊಲ್ದಾಗಳಿಂದನ ಬರೋಕ್ಕಾಗುತ್ತೆ. ಇವಾಗ ಏನೋ ತಲೆ ಕೆಡಿಸ್ಕೊಂಬಂಗೆ ಹೊಲ್ದ ಹತ್ರ ಹೋಗೋಣ ಬನ್ನಿ. ನಾನು ಹಂಗೆ ಅಂದ್ಕೊಂಡಿದ್ದೀನಿ ಅದೃಷ್ಟ, ಸುಮ್ಮನೆ ಹಂಗೆ ಮಾಡಿಬಿಡೋಣ ಅಂತ. ಆ ತಾರು ಅಂಜಲಿ ಅವ್ರು ಇದ್ದಾರೆ, ಅವರು ಯಪ್ಪ ಮಾರಮ್ಮನ ಜೊತೆ ಸೇರಿಕೊಂಡು ಎಷ್ಟು ಇದನ್ನು ಮಾಡ್ತಾರೆ ಗೊತ್ತಾ. ಹಾಂ, ನಾನು ಅಲ್ಲಿ ಬರ್ತಾ ಇದ್ದೀನಿ. ಅಯ್ಯೋ, ಆಲೇನೆ 2 ದಿವಸ ಅಂತೆ. ಆಲೆ ಹೆಂಗೆ ಗೊತ್ತಾಗುತ್ತೆ ಇವ್ರಿಗೆ ವಿಷಯಗಳೆಲ್ಲನ? ಗಂಡ ಬಿಟ್ಟು ಬಂದಿದ್ದಾಳೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಈ ರೀತಿ ವಿಷಯಗಳೆಲ್ಲ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಯಪ್ಪ ಯಪ್ಪ ಯಪ್ಪ, ಎಂತೆಂಥ ಜನ ಇರ್ತಾರೆ ಅಂದರೆ ನಿಜವಾಗ್ಲೂ ನಾನು ನೆನೆಸ್ಕೊಂಡ್ರೆ ತುಂಬ ಹೆಂಗೆ ಸುಚ್ಚಿ ಮಾತಾಡ್ತಾರೆ ಗೊತ್ತಾ ಅವರು. ನಾನು ಹೇಳಲಿಲ್ವೇ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ನಾವು ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇಷ್ಟೊಂದೆಲ್ಲ ನಾವು ಕುಂಡ್ರಿಸ್ಕೊಂಡು ತಮ್ಮ ಹೆಂಡತಿ, ಅಮ್ಮಯ್ಯ, ಅಪ್ಪ ಎಲ್ಲರೂ ಧೈರ್ಯ ಹೇಳ್ತಾ ಇದ್ದೀವಿ ಅಂದಮೇಲೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೀನು ಯಾಕಕ್ಕ ಅದನ್ನು ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ಅವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ನೀನು ಯಾಕೆ ಇಷ್ಟೊಂದು ಕೊರಗ್ತಾ ಇದೆಯಾ? ಅಯ್ಯೋ, ಅವ್ರ ಬಗ್ಗೆ ಎಲ್ಲ ನೀನು ಚಿಂತೆನೂ ಮಾಡಬೇಡ, ತಲೆನೂ ಕೆಡಿಸ್ಕೊಬೇಡ ಅಂತ ಎಷ್ಟು ಹೇಳಿದ್ರು ಅದನ್ನೇ ತಲೆ ಕೆಡಿಸ್ಕೊಂತಿಯಲ್ಲಕ್ಕ ನೀನು. ಸುಮ್ಮನೆ ಹಂಗೆ ಮಾಡೋಣ ಅದೃಷ್ಟ. ಸುಮ್ಮನೆ ಬೆಳಗ್ಗೆನೇ ನಾವು ಹೊಲ್ದ ಹತ್ರ ಹೋಗ್ಬಿಡ್ತೀವಿ, ನಾನು ನಮ್ಮ ಗಗನಕ್ಕ. ಸುಮ್ಮನೆ ಅಲ್ಲ ಆದರೆ ನೆಮ್ಮದಿ, ಏನು ಯೋಚನೆ ಬರೋದು ಇಲ್ಲ ತಲೆಗೆ. ಅಲ್ಲಿ ಹೆಂಗೆ ಕೆಲಸ ಮಾಡ್ಕೊಂಡು ಹೊಲ್ದಾಗ ಕೆಲಸನೂ ಆಗುತ್ತೆ, ನಾವು ಸುಮ್ಮನೆ ಏನೂ ತಲೆಗೆ ಬರೋದು ಇಲ್ಲ, ಈ ಜನಗಳ ಸವಾಸನೂ ಇರೋದಿಲ್ಲ. ಅದಕ್ಕೆ ಸುಮ್ಮನೆ ಹೊಲ್ದ ಹತ್ರ ಹೋಗ್ಬಿಡೋಣ. ಹೊಲ್ದ ಹತ್ರ ಹೋಗ್ಬಿಟ್ಟು ನಮ್ಮ ಕೆಲಸ ನಾವು ನೋಡ್ಕೊಂಬಿಡೋಣ ಅಷ್ಟೇ. ಹಂಗೆ ಮಾಡೋಣ.
ಸುಮ್ಮನೆ ಯಾಕೆ ನಮ್ಮ ಗಗನಕ್ಕ ಹೆಂಗಂದ್ರೆ ಭಾಳ ಸೂಕ್ಷ್ಮ. ಯಾರಾದರೂ ಒಂದು ಮಾತು ಅಂದಿದ್ದಾರೆ ಅಂತಂದರೆ ಅವಳು ಸಹಿಸ್ಕೊಂಬೋದಿಲ್ಲ. ಅವಳು ಹೆಂಗೋ ಮರ್ತ್ಕೊಂಡು ಸುಮ್ಮನಿರ್ತಾರೆ. ಈ ಜನಗಳು ಇಲ್ಲದ್ದೆಲ್ಲ ಮಾತಾಡ್ತಾರಲ್ಲ, ಅವಳಿಗೆ ಪಾಪ ಅವಾಗ ಸಹಿಸ್ಕೊಳಕ್ಕಾಗಲ್ಲ. ಅದೆಷ್ಟೇ ಯೋಚನೆ ಮಾಡಬೇಡ ಅಂತೇಳಿ ನಾವು ಎಷ್ಟೇ ಧೈರ್ಯ ಹೇಳಿದ್ರು ನೋಡಿ ಯಾಕೆ ಹಿಂಗಾಯ್ತು ಅಂತ ಅದೇ ಬರುತ್ತೆ ಅವಳು ತಲೆಯಾಗೆ. ಏನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ನಾವು ತಲೆಯಾಗಿ ಇಕ್ಕಮ್ಮಕ್ಕೆ ಹೋಗ್ಬಾರ್ದು. ಈಗ ಆಗಿದ್ದಾಯ್ತು, ಹೋಗಿದ್ದೋಯ್ತು, ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕಷ್ಟೇ. ನಾನು ಅದೇ ಬೆಳಗ್ಗೆಯಿಂದಲೂ ನಾನು ಹಂಗೆ ಅಂದ್ಕೊಂಡಿರೋದು ಗೊತ್ತಾ. ಅದ್ರ ಬಗ್ಗೆ ಯೋಚನೆ ಮಾಡಬಾರದು, ಅದ್ರ ಬಗ್ಗೆ ತಲೆಗೆ ನಾನು ತಗೋಬಾರ್ದು ಅಂತ ಇದ್ದಂಗೆಲ್ಲ. ಮತ್ತೆ ನೋಡಿ ಅವ್ರು ಯಾಕೆ ಹಿಂಗೆ ಮಾಡಿದ್ರು, ಯಾಕೆ ಈ ರೀತಿ ಜಗಳ ಆಯಿತು, ಯಾರು ಮಾತಾಡಿದ ತಪ್ಪು, ಅವ್ರು ಮಾತಾಡಿ ಯಾಕೆ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ, ಇದಕ್ಕೇನು ಕಾರಣ, ಯಾಕೆ ಇವ್ರು ಈ ರೀತಿ ವಾದ ಮಾಡ್ತಾ ಇದ್ದಾರೆ, ನನಗೊಂಥರ ಇಲ್ಲಿದ್ರೆ ಹೆಂಗೆ ಅಲ್ಲಿದ್ರೆ ಹೆಂಗೆ, ಬರೀ ಈ ರೀತಿ ಯೋಚನೆ ಮಾಡಿ ನನಗೆ ತಲೆ ಕೆಟ್ಟೋಗ್ತೈತೆ. ನಾವು ಹೊಲ್ದ ಹತ್ರ ಹೋಗ್ರಿ ಅದೃಷ್ಟ ಅಕ್ಕ, ನಾನು ಹೇಳ್ದಂಗೆ ಕೇಳು. ಹೊಲ್ದ ಹತ್ರ ಹೋಗ್ಬಿಟ್ಟು ಅದೇನಿದ್ರು ನೀವು ಅಲ್ಲೇ ಬೇಕಾದರೆ ಕೆಲಸಗಳು ಮಾಡ್ಕೊಂಡು, ಏನು ಕೆಲಸಗಳಿದ್ರು ಹೊಲ್ದ ಹತ್ರ ಇಟ್ಕೊಂಡು ಆರಾಮ ನಿಮ್ಮದೇ. ಈಗ ನಿದ್ದೆ ಬಂತ ಸ್ವಲ್ಪ ಹೊತ್ತು ಮನ್ಕೊಳ್ರಿ, ಕೈಲಾದಷ್ಟು ಕೆಲಸ ಮಾಡಿರಿ, ಸುಮ್ಮನೆ ಅಲ್ಲೇ ಇರ್ರಿ. ಹೇಳ್ತೀನಿ, ಸುಮ್ಮನೆ ಈ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಸುಮ್ಮನೆ ತಲೆ ಕೆಟ್ಟೋಗುತ್ತೆ. ಏನಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀರಾ, ಏನಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ್ರಿ ಅದೃಷ್ಟ ಅಕ್ಕ. ಸುಮ್ಮನೆ ಹೊಲ್ದ ಹತ್ರ ಹೋಗ್ರಿ ಹೇಳ್ತೀನಿ. ಹೊಲ್ದ ಹತ್ರ ಹೋಗ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಂಡಂಗೂ ಆಗುತ್ತೆ, ನಿಮ್ಮದಾಗಿದ್ದಂಗೂ ಆಗುತ್ತೆ. ಡೈಲಿ ಸುಮ್ಮನೆ ಹೋಗ್ರಿ. ಈಗ ಹೆಂಗಂದ್ರೆ ಈಗ ಇವರು ಒಳ್ಳೆಯರಲ್ಲ, ತಾರು ಅಂಜಲಿ ಅವರೆಲ್ಲ ನಾವು ಒಳ್ಳೆಯವರಲ್ಲ. ಏನಾದರೂ ಒಂದು ಮಾತಾಡ್ತಿರ್ತಾರೆ. ಬೆಳಿಗ್ಗೆ ಅದನ್ನೇ ಅಂತಿದ್ರು, ಯಾವಳೇನು ನೆಟ್ಗಿಲ್ಲ ಅಂತ ಹೇಳಿ ನಾನು ಸರಿಯಾಗೆ ಅಂದೆ ನೋಡು. ಪಾಪ ಗಗನಕ್ಕ ಸುಮ್ಮನೆ ಬರ್ತಾ ಐತೆ ಅಲ್ಲಿಂದನ. ಸುಮ್ಮನೆ ಬರಬೇಕಾ? ತಮ್ಮ ಕರ್ಕೊಂಬಂದವನಂತೆ ಜಗಳ ಮಾಡಿಕೊಂಡು ಅಂತ ಗುಸು ಪಿಸಿ ಮಾತಾಡ್ತಾ ಇದ್ದಾರೆ. ನೀನು ಯಾರಿಗೇನು ಗೊತ್ತಿಲ್ಲೋದಲ್ಲ, ಸುಮ್ಮನಿರ್ರಿ ಅಲ್ಲಿ ಕಲವಡೇರ, ನೀವು ನೋಡ್ಕೊಂಡ್ರೆ ಸರಿಯಾಗೈತೆ ಅಂತ ನಾನು ಸರಿಯಾಗಿ ಅಂದೆ ನೋಡು. ನೀವು ಇರಲಿಲ್ಲ, ಏನಕ್ಕೋ ಹೋಗಿದ್ರಿ ಹೊಲ್ದ ಹತ್ರ, ಏನೋ ಬಂದೇವ್ರಿ ಅಂತ ಹೇಳಿ, ಏನೋ ಅಳತೆ ಮಾಡೋಕ್ಕೇನೋ ಬಂದಿದ್ರ ಅಂತ ಇಬ್ಬರು ಹೋಗಿದ್ರಲ್ಲ. ಅಳತೆ ಮಾಡೋಕ್ಕಲ್ಲ, ಅವರೇನೋ ಇದು ನಮ್ಮದು ಹಸಿಮೆಣ್ಸಿನ್ಕಾಯಿ ಇತ್ತ ತೂಕ ಮಾಡ್ಕೊಂಡು ತಗೊಂಡೋಗಕ್ಕೆ ಬಂದಿದ್ರು. ಮಾರ್ಕೆಟ್ಗೆ ಹಾಕೋಣ ಅಂತಿದ್ವಾ, ಮಾರ್ಕೆಟಿಗೆ ತಗೊಂಡೋಗೋಣ ಅಂತೇಳಿ ಇಟ್ಕೊಂಡಿದ್ವಿ. ಅದಕ್ಕೆ ಮಾರ್ಕೆಟಿಗೆ ತಗೊಂಡೋಗೋದೇನು ಬೇಡ, ಇಲ್ಲೇ ತಗೊತಾರೆ ಅಂತ ಹೇಳಿ ಅದಕ್ಕೆ ಇಲ್ಲೇ ಕೊಟ್ಬಿಡೋಣ ಅಂತೇಳಿ ಇಲ್ಲೇ ಕೊಡೋಣ ಅಂತೇಳಿ ಹಸಿಮೆಣ್ಸಿನ್ಕಾಯಿ ತಗೊಂಡೋಗಕ್ಕೆ ಬಂದಿದ್ರು. ತೂಕ ಮಾಡಿ ಕೊಟ್ಬರೋಣ ಅಂತ ಹೋಗಿದ್ವಿ. ಆವಾಗ ಆಗಿರೋದು. ನಾನು ಇದ್ದಿದ್ರೆ ಸರಿಯಾಗಿ ಅಂದ್ಬಿಡ್ತಿದ್ದೆ ಕಣೆ ಜಾನಕಿ. ಏನು ಮಾಡ್ತೀಯ, ನಾನು ಇರಲಿಲ್ಲ. ನಾನು ಇದ್ದಿದ್ರೆ ಹಂಗಿಂಗೆ ಅಂತಿರ್ಲಿಲ್ಲ ಅವ್ರಿಗೆ, ಏನೋ ಗ್ರಾಚಾರ. ನಾನು ಇಲ್ಲೋಡು, ನಾನು ಏನು ಅವ್ರ ಹತ್ರ ಯಾರ ಹತ್ರನೂ ನಾನು ಹೇಳ್ಕೊಂಬೋದಾಗಲಿ ಏನಿಲ್ಲ. ನಾನು ಹೋಗಿದ್ದು ಜಾನಕಿ ಮನೆ ಹತ್ರ ಹೋಗಿ ಬರ್ತಾ ಇದ್ದೆ. ಅವ್ರ ಮನೆ ಹತ್ರ ಕೂತ್ಕೊಂಡಿರೋರು ನೆಟ್ಟಗೆ ಕೂತ್ಕೋಬೇಕಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ, ಏನು ಬೇಕು ಅವ್ರಿಗೆ ಕಂಡರ್ ಸುದ್ದಿ. ಅದಕ್ಕೆ ನಾನು ಸರಿಯಾಗಿ ಅಂದೆ, ಇಲ್ಲೋಡು ನಾನು ಗಂಡನ ಬಿಟ್ಟೆ ಬಂದಿರ್ಬೋದು, ನನಗೆ ಹೆಂಗಿರ್ಬೇಕು ಅಂಬೋದು ಗೊತ್ತೈತೆ. ನಾನು ಅಂತ ಲೋಪರ್ ಮಂಡೆ ಅಲ್ಲ, ನಿಮ್ಮ ಥರ ಲೋಪರ್ ಮಂಡೆ ಅಲ್ಲ, ನೀವೆಂಥರ ಅಂಬೋದು ಗೊತ್ತೈತೆ, ಎಂಥ ಕಚ್ಚಡ ಮಂಡೆಯವರು ಅಂತೇಳಿ ಸರಿಯಾಗಿ ಅಂದ್ವಿ ನೋಡಿ. ನಾನು ಜಾನಕಿ ಇಬ್ಬರು ಸೇರ್ಕೊಂಡು ಸರಿಯಾಗಿ ಜಾಡ್ಸೀವಿ. ಆವಾಗ ಬಾಯಿ ಮುಚ್ಕೊಂಡು ಸುಮ್ಮನಾದ್ರು. ನಿಮ್ಗೆ ಏನೇ ಬೇಕು ಮುಚ್ಕೊಂಡಿರ್ರಿ, ನಮ್ಮ ಮನೆಗೆ ನಾನು ಬಂದಿದ್ದೀನಿ ಅಂತ ಹೇಳಿ ಸರಿಯಾಗಿ ಅಂದೆ. ಅಯ್ಯೋ ಗಂಡನ ಬಿಟ್ಟು ಬಂದವಳಂತೆ, ಆಲೇ ಜಗಳ ಮಾಡ್ಕೊಂಡು ಬಂದವಳಂತೆ ಅಂತ ಹೇಳಿ ಮಾತಾಡ್ತಾ ಇರೋದನ್ನ ನಾನು ಕಿವಿಯಾರೆ ಕೇಳಿಸ್ಕೊಂಡೆ. ಅದಕ್ಕೆ ಸರಿಯಾಗಿ ಜಾಡಿಸ್ ಬಂದೆ. ಮತ್ತೆ ಎದ್ರಕಮ್ಮಕ್ಕೆ ಹೋಗ್ಬಾರ್ದು, ಸರಿಯಾಗಿ ಜಾಡಿಸ್ಬೇಕು. ಏನು ಅವ್ರದ್ದೇನೇನು ನಾವೇನು ತಿಂದಿಲ್ಲ, ಅವ್ರ ಮನೆ ಬಾಗಿಲಿಗೆ ಬೆಳಗ್ಗೆ ಸಾಯಂಕಾಲ ಹೋಗಲ್ಲ ಅಂದಮೇಲೆ ಯಾರೇ ಆಗಲಿ ಒಂದು ಮಾತು ಬಂದೈತೆ ಅಂದರೆ ಸರಿಯಾಗಿ ಜಾಡಿಸ್ಬಿಡ್ಬೇಕು ಅಷ್ಟೇ ಗಗನಕ್ಕ. ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ. ಅಂದಿದ್ದಾರೆ ಅಂತಂದ್ರೆ ನನ್ನ ತವ್ರ ಮನೆಗೆ ಬಂದಿದ್ದೀನಿ, ನಿನ್ನ ಮನೆಗೆ ಬಂದಿಲ್ಲ, ನಿನ್ನ ಮನೆಗೆ ಬಂದು ಸೇರ್ಕೊಂಡಿಲ್ಲ. ನನ್ನ ಕಷ್ಟ ಅಂತ ನನ್ನ ತಮ್ಮನ ಹೆಂಡತಿ ಇಬ್ಬರು ಕರ್ಕೊಂಬಂದವ್ರೆ, ನಾನು ಇರ್ತೀನಿ. ನಾನು ಇಲ್ಲೋಡು ಇಲ್ಲೇ ಇರ್ತೀನಿ. ಯಾರು ಕೇಳೋರು ಏನಿದ್ದಾರೆ, ಕೇಳೋರು ಯಾರು ಇಲ್ಲ ನನಗೆ, ನಾನು ಇಲ್ಲೇ ಇರ್ತೀನಿ. ನೀನು ಯಾವಳು ನಾನು ಕೇಳೋಕ್ಕೆ ಅಂತ ಸರಿಯಾಗಿ ಉಗುತ್ತು ಬಿಡಬೇಕು ಆವಾಗಲೇ. ನನ್ನ ತಮ್ಮ ಅಂತೂ ನಾನು ಹತ್ಬಿಟ್ರೆ ಅವನಿಗೆ ಸಹಿಸ್ಕೊಳಕ್ಕಲ್ಲ, ಅವನು ಕಣ್ಣೀರು ಹಾಕ್ಬಿಡ್ತಾನೆ. ಅಕ್ಕ ಅವತ್ತು ನನ್ನ ತಮ್ಮನ ನಾನು ಉಳಿಸ್ಕೊಲಿಲ್ಲ ಅಂದರೆ ನಾವು ಇಂಥ ಸ್ಥಾನಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ಅಕ್ಕ. ನಾನು ಇವತ್ತು ಇಂಥ ಸ್ಥಾನದಲ್ಲಿ ಇದ್ದೀನಿ, ಇಷ್ಟು ಮಟ್ಟಿಗೆ ನಾನು ಬೆಳೆದಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ ಅಕ್ಕ. ನೀನಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನನ್ನ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ನಾನು ಇಷ್ಟು ಲೆವೆಲಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ ಅಂತೇಳಿ ನನ್ನ ತಮ್ಮ ಇವತ್ತು ನಾನು ಅವತ್ತು ಹೇಳ್ಕೊಟ್ಟಿರೋಂತಹ ಒಳ್ಳೆ ದಾರಿ ಮಾರ್ಗದಿಂದ ನನ್ನ ತಮ್ಮ ಇವತ್ತು ಒಳ್ಳೆಯ ಒಂದು ಸ್ಥಾನಕ್ಕೆ ಬಂದಿದ್ದಾನೆ. ಇವತ್ತು ನೆನೆಸ್ಕೊತಾ ಇದ್ದಾನೆ. ನನಗೆ ಇಷ್ಟು ಸಾಕು, ನನ್ನ ತಮ್ಮ ಇವತ್ತು ನಾನು ನೆನೆಸ್ಕೊತಾ ಇದ್ದಾನಲ್ಲ ಅಷ್ಟು ಸಾಕು ನನಗೆ. ನೋಡ್ತಾ ಇರಿ ಫ್ರೆಂಡ್ಸ್, ಮುಂದಿನ ಭಾಗದಲ್ಲಿ ಇನ್ನೂ ಏನೇನಾಗಬಹುದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.